ವ್ಯಾಪಾರಸ್ಥ ತನ್ನ ಗೋಡಾನಲ್ಲಿ ಇಂಥವು ಕಲಬೆರಕೆ ವಸ್ತುಗಳನ್ನು ಇಟ್ಟು ಕಲಬೆರಕೆ ರಾಸಾಯನವನ್ನು ಆಸಿಡನ್ನು ಕಲಿಸಿ ಆ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಿ ಲಾಭವನ್ನು ಪಡೆಯುತ್ತಿದ್ದ ಅದನ್ನು ಏನಪ್ಪ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷ ಘಟಕ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಜಾಲವನ್ನು ಕಂಡುಹಿಡಿದಿದ್ದಾರೆ. ಜಾಲವನ್ನು ಕಂಡುಹಿಡಿದು ಎಲ್ಲ ಸಾಮಾನುಗಳನ್ನು ಸೀಜ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಅದು FIR ಆಗಿಲ್ಲ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಅದನ್ನು ಹಂಗೆ ಇಟ್ಟಿದ್ದಾರೆ. ಇನ್ನು ನಾವು ತಹಸೀಲ್ದಾರ್ ಬಂದು ಎಲ್ಲರೂ ಕೂಡ ತಹಸೀಲ್ದಾರ್ನ ಬೇಜವಾಬ್ದಾರಿತನ ನಮ್ಗೆ ಸರಿ ಕಾಣಿಸಲಿಲ್ಲ. ಯಾವುದಕ್ಕೂ ನಿಶ್ಚಿತವಾದಂಥ ಆನ್ಸರೇ ಇಲ್ಲ, ಯಾವುದಕ್ಕೂ ನಿಶ್ಚಿತವಾದಂಥ ಮಾತೇ ಇಲ್ಲ. ನೋಡೋಣ ಬೇಡ ಬೇಕಾಬಿಟ್ಟು ಮಾತಾಡ್ತಕ್ಕಂಥ ಬೇಜವಾಬ್ದಾರಿ ತಹಸೀಲ್ದಾರ್ ಇಲ್ಲಿದ್ದಾರೆ. ಕೂಡಲೇ ತಹಸೀಲ್ದಾರ್ನ ವರ್ಗಾವಣೆ ಮಾಡಬೇಕು, ಇಲ್ಲ ನಾವು ಸಸ್ಪೆಂಡ್ ಮಾಡಬೇಕು. ಇಂಥ ತಹಸೀಲ್ದಾರಿಗೆ ಉಪಯೋಗ ಇಲ್ಲ. ಯಾಕಂದರೆ ಈ ತಹಸೀಲ್ದಾರ್ ಹೆಂಗಿದೆ, ಇನ್ನೂ ಹಲವಾರು ಜನ ವ್ಯಾಪಾರಸ್ಥರು ಕೂಡ ಇದನ್ನೇ ಮಾಡ್ತಾರೆ. ಇಂಥ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿ ಜನರು ಭಾಳಷ್ಟು ಜನ ಹಾರ್ಟ್ ಅಟ್ಯಾಕ್, ಲಿವರ್ ಫೇಲ್ ಆಗೋದು, ಕಿಡ್ನಿ ಫೇಲ್ ಆಗೋದು, ಇಂಥವೆಲ್ಲ ಸಮಸ್ಯೆಗಳಾಗೋದು. ಶಿರವಾರದಾಗ ಕೂಡ ಇವತ್ತಿಬ್ಬರು ಮರಣ ಹೊಂದಿದೆ. ಇಂಥ ಕಲಬೆರಕೆ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿ ಇಬ್ಬರು ಅಲ್ಲಿ ಮರಣ ಹೊಂದಿದೆ. ಕೂಡಲೇ ಏನಪ್ಪ ಅಂದ್ರೆ ತಾಲೂಕು ಆಡಳಿತದ ರೆಸ್ಪಾನ್ಸಿಬಲ್ ಫಾರ್ ದಿಸ್ ರೀಜನ್ಸ್. ಸರ್, ಏನಂತಂದರೆ ರಾಜ್ಯದಲ್ಲಿ ಕೂಡ ಒಂದು ರೀತಿಯಲ್ಲಿ ಹೃದಯಾಘಾತದಿಂದ ಸಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಮಾನವಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಏನಂದರೆ ಮಸಾಲ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ ಮಾಡಿ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಜಾಲ ಇದೆ ಸರ್? ಇದು ಅಧಿಕಾರಿಗಳು ಏನು ಮಾಡ್ತಾರೆ? ಇದರಲ್ಲಿ ಈ ಮಾನವ ವ್ಯವಸ್ಥೆ ಮತ್ತು ಒಂದು ರೀತಿಯಲ್ಲಿ ದುರಾಡಳಿತಕ್ಕೆ ಬಂದು ನಿಂತು ಬಿಟ್ಟಿದೆ ಸರ್ ಇದೆಲ್ಲ. ಮಾನವಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ, ಯಾವನು ಬೇಕು ಏನು ಬೇಕೇನು ಮಾಡಬೇಕು ನಮ್ಮನೆ ಆಗಿಬಿಟ್ಟಿದೆ. ಕಾನೂನು ಆಡಳಿತ ಬಿಗಿ ಇಲ್ಲ, ಯಾವುದಕ್ಕೂ ಇನ್ಸ್ಪೆಕ್ಷನ್ ಇಲ್ಲ. ನಾವು ಇಷ್ಟೊಂದು ಜನ ಬಂದು ಕುಂತರೆ ತಹಸೀಲ್ದಾರ್ ನಮ್ಮಲ್ಲಿ ಕೊಡೋದು ಹೋಗಿ ತನ್ನ ಚೇಂಬರ್ನಾಗ ಕೊಡ್ತಾನೆ. ಅಂದರೆ ಅರ್ಥ ಏನಿದು? ಸಾರ್ವಜನಿಕರು ಬಂದಾಗ ಅವ್ರಿಗೆ ಏನು ಹೇಳ್ತಾರೆ ಕೇಳ್ಕೊಳಕ್ಕೆ ಏನು ಸ್ಪಂದಿಸಬೇಕಲ್ಲ. ಕೌನ್ಸಿಲರ್ದ ಒಡವೆ ಚೇಂಬರ್ನಾಗ ಕೊಡ್ತಾರೆ, ಏನು ಅರ್ಥ ಇದೆ? ಸರ್, ದೇಶದಲ್ಲಿ ಒಂದು ಕಾನೂನು ಇದೆ, ಮಾನವಿಯಲ್ಲಿ ಒಂದು ಕಾನೂನು ಇದೆ. ಈ ರೀತಿ ಕೂಡ ಒಂದು ರೀತಿಯಲ್ಲಿ ಅಕ್ರಮ ಅನ್ಯಾಯ ದಂಧೆಗಳು ನೋಡ್ತೀವಿ ಅಂದ್ರೆ ಏನು ಸರ್ ಇದು ವ್ಯವಸ್ಥೆ? ಇದು ಕಾನೂನು ಎಲ್ಲ ಕಡೆ ಒಂದೇ, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸರಿಗಿಲ್ಲ. ಅಂದರೆ ಅಧಿಕಾರಿಗಳು ಸರಿ ಇಲ್ಲ. ಬೇಜವಾಬ್ದಾರ ಅನ್ನೋದನ್ನು ಅಧಿಕಾರಿಗಳಿಗೆ ಭಯ ಇಲ್ಲ ಅವರಿಗೆ. ಮೇಲೆ ಸಂಬಂಧಪಟ್ಟವರು ಕಿವಿ ಹಿಂಡಿದ್ರೆ ಸರಿಯಾಗಿ ಕೆಲಸ ಮಾಡ್ತಾರೆ. ಹಿಂಗಾದ್ರೆ ಹೆಂಗ ಸರ್? ಅಮಾಯಕರು ಸತ್ರು ಕೂಡ ಖುಷಿನಾ ಇವರಿಗೆಲ್ಲ? ಸತ್ತಗರಲ್ಲಿ ಇನ್ಮೇಲೆ ನಾವು ಹೇಳುವಲ್ಲಿಗೆ ಇಲ್ಲಿ ಏನಾದರೂ ಯಾರಾದರೂ ವಿಷಪೂರಿತ ಆಹಾರ ಸತ್ತರೆ ತಹಸೀಲ್ದಾರ್ ತಾಲೂಕು ಆಡಳಿತವೇ ಕಾರಣ. ಇವರನ್ನೇ ನಂಬರ್ 1 ಆರೋಪಿ ಮಾಡಬಹುದು. ನಿನ್ನೆ ನಡೆದಂಥ ಒಂದು ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳಿಗೆ ಕೆಮಿಕಲ್ ಬೆರೆಸಿ ಮಾರಾಟ ಮಾಡತಕ್ಕಂಥ ಒಂದು ಬೃಹತ್ ಮಾಫಿಯಾದ ಒಂದು ತನಿಖೆ ಮಹೇಶ್ ಪುರಸಭೆ ಆರೋಗ್ಯಾಧಿಕಾರಿಯವರ ಸೂಚನೆ ಮೇಲೆ ನಾವು ಅಲ್ಲಿ ಹೋದಾಗ ಬೃಹತ್ ಜಾಲ ಕಂಡು ಬರ್ತದೆ. ಈ ಒಂದು ಬೃಹತ್ ಜಾಲ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾನ್ವಿ ಪಟ್ಟಣದಲ್ಲಿ ವ್ಯಾಪಾರಸ್ಥರೇ ಅವರು TAPCMSನಲ್ಲಿ ಸುಮಾರು 3 ರಿಂದ 4 ಕಿರಾಣಿ ಅಂಗಡಿಗಳಿದ್ದಾವೆ. ಅದೇ ರೀತಿಯಾಗಿ TAPCMSನಲ್ಲಿ ಗೋಡಾಮ್ಗಳನ್ನು ಹೊಂದಿದ್ದಾರೆ. ಇವರು ಸುಮಾರು ವರ್ಷಗಳಿಂದ ಈ ಒಂದು ವೇಸ್ಟೇಜ್ ಆಗಿರ್ತಕ್ಕಂಥ ಧನಿಯಾ ಇನ್ನಿತರ ಆಹಾರ ಬಳಕೆಗೆ ಬಳಸ್ತಕ್ಕಂಥ ಸಾಮಗ್ರಿಗಳಿಗೆ ಕೆಮಿಕಲ್ ಬೆಳೆಸಿ ಅವುಗಳನ್ನು ಕ್ವಾಲಿಟಿ ಅಂತ ತೋರಿಸ್ತಾರೆ. ಆ ತೋರಿಸಿ ಜನರ ಒಂದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡತಕ್ಕಂಥ ಒಂದು ವ್ಯಾಪಾರ ನಿರಂತರವಾಗಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಯಚೂರು ಜಿಲ್ಲೆಯ ಆಹಾರ ಸುರಕ್ಷತಾ ಅಧಿಕಾರಿಯಾಗಿರ್ತಕ್ಕಂಥ ಬನದೇಶ್ವರ ಎಂಬುವರು ಈ ಒಂದು ಮಾನ್ವಿ ತಾಲೂಕಿನ ಇನ್ಚಾರ್ಜ್ ಇದ್ದಾರೆ. ಅವರು ಪ್ರತಿದಿನ ಬರ್ತಾ ಇದ್ದಾರೆ. ಈ ಒಂದು ಮಾಫಿಯಾದಲ್ಲಿ ಪರೋಕ್ಷವಾಗಿ ಅವರೆಲ್ಲ ಸಹಾಯ ಸಹಕಾರ ಮಾಡ್ತಿರುವುದು ನಮಗೆ ಮೇಲ್ನೋಟಕ್ಕೆ ಕೊಂಡು ಬಂದಿದೆ. ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಮತ್ತು ಈ ವ್ಯಾಪಾರಸ್ಥರು ಹೊಂದಿರತಕ್ಕಂಥ ಕಿರಾಣಿ ವ್ಯಾಪಾರಸ್ಥರಿಗೆ ಮಳೆಗಳ ಮೇಲೆ ದಾಳಿ ಮಾಡಿ ಅವ್ರು ಮಾಡ್ತಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ಸಮಗ್ರ ತನಿಖೆಗೊಳಪಡಿಸಬೇಕು. ಆಮೇಲೆ ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅವರಿಗೆ ನೀಡಿರ್ತಕ್ಕಂಥ ಕಿರಾಣಿ ಲೈಸೆನ್ಸ್ಗಳನ್ನು ಪುರಸಭೆ ಮುಖ್ಯಾಧಿಕಾರಿಗಳು ಅಮಾನತುಗೊಳಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ತಾಲೂಕಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಸಂಬಂಧಪಟ್ಟ ಸ್ಥಳಕ್ಕೆ ಬರ್ರಿ ಅಂತ ನಾವು ಕರೆದಾಗ ಯಾವುದೇ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದನೆ ಮಾಡಿಕೊಳ್ಳದೆ ನಾನು ಅಲ್ಲೇದೀನಿ ಇಲ್ಲೇದೀನಿ ಅಂತ ಸುಳ್ಳು ಹೇಳಿ ಪರೋಕ್ಷವಾಗಿ ತಪ್ಪಿಸ್ಕೊಂಡಿರ್ತಾರೆ. ಮಾನ್ವಿ ತಾಲೂಕಿನಲ್ಲಿ ಏನಾಗಿದೆಪ್ಪ ಅಂದ್ರೆ ಆಡಳಿತ ಯಂತ್ರ ಸಂಪೂರ್ಣ ನಿಷ್ಕಾಳಜಿಯಾಗಿದೆ. ಇಲ್ಲಿ ಯಾವುದೇ ಅಧಿಕಾರಿ ಯಾವುದೇ ಜವಾಬ್ದಾರಿ ಇಲ್ಲ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿದ್ದಾರೆ. ಎಲ್ಲ ರೀತಿ ಹೊಂದಾಣಿಕೆ ಇದೆ. ಭ್ರಷ್ಟಾಚಾರ ತಾಂಡವಾಡುತ್ತದೆ. ಯಾವುದೇ ಅಧಿಕಾರಿ ಜವಾಬ್ದಾರಿ ಇಲ್ಲ. ಸಂಬಂಧಪಟ್ಟವರು ಕೂಡಲೇ ಸ್ಥಳಕ್ಕೆ ಬರೋದಿಲ್ಲ. ಅವ್ರು ಹೋದ್ಮೇಲೆ ಇವ್ರು ಬರ್ತಾ ಇದೆ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ, ಮಾನ್ವಿ ತಾಲೂಕಿಗೆ ಸೂಕ್ತ ಅಧಿಕಾರಿಗಳನ್ನು ಪ್ರಾಮಾಣಿಕರನ್ನು ಇಲ್ಲಿ ನೇಮಕಾತಿ ಮಾಡಬೇಕು. ಬರೇ ಭ್ರಷ್ಟರನ್ನ ಹಾಕಿ ಇಲ್ಲಿ ಮಾಡಿ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಆಹಾರ ಧಾನ್ಯಗಳು ಮಸಾಲಾ ದಿನಸಿಗಳಿಗೆ ವಿಷಪೂರಿತ ಒಂದು ರಾಸಾಯನಿಕವನ್ನು
ಲೇಪನ ಮಾಡಿ ಮಾರತಕ್ಕಂಥ ಒಂದು ದೊಡ್ಡ ಜಾಲನೆ ಮಾನವಿಯಲ್ಲಿ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಸಿಕ್ಕಿದೆ. ಆ ಒಂದು ಜಾಲವನ್ನು ಭೇದಿಸಲು ಇವರು ಅಧಿಕಾರಿಗಳು ಮೀನಾ ಮೇಷ ಎಣಿಸ್ತಾ ಇದ್ದಾರೆ. ಅದು ಗೊತ್ತಾಗಿ ಇಲ್ಲಿಗೆ 25 ಗಂಟೆಗಳಾಯಿತು. ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಆ ವ್ಯಕ್ತಿ ಮಾಡತ್ತಾ ಯಾರಂತೇಳಿ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯನ್ನು ಒಂದು ಪ್ರಕರಣದಿಂದ ಪಾರು ಮಾಡಲು ಅಧಿಕಾರಿಗಳು ಈ ರೀತಿಯಾಗಿ ಪ್ರಕರಣ ದಾಖಲು ಮಾಡಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕೂಡಲೇ ಅವನ್ನ ಬಂಧಿಸಿ ಒಂದು ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ ಅಂತೇಳಿ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ. ಇಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಬನದೇಶ್ವರ, ಆತ ಗೆಸ್ಟ್ ಆಫೀಸರ್ ಇದ್ದಂಗೆ ಇದ್ದಾನೆ ಮಾನವಿಗೆ. ಇಲ್ಲಿ ಮಾನವ ಬಂದು ಯಾವತ್ತೂ ಕೂಡ ಒಂದು ಅಂಗಡಿಯಲ್ಲಿ ಹೋಗಿಲ್ಲ, ಒಂದು ಹೋಟೆಲ್ಗೆ ಹೋಗಿಲ್ಲ, ಅಥವಾ ಇನ್ನೊಂದು ಯಾವುದು ಕೂಡ ಪ್ರಕರಣ ದಾಖಲಿಸಿದ ಉದಾಹರಣೆಗಳು ಇಲ್ಲಿಲ್ಲ. ಅಂದರೆ ಮಾನವಿಯಲ್ಲಿ ಎಲ್ಲ ಸುರಕ್ಷಿತವಾಗಿದೆ, ಮಾನವಿಯಲ್ಲಿ ಯಾವುದು ಇಂಥ ಘಟನೆಗಳು ನಡೆದಿಲ್ಲ ಎಂಬಂತೆ ಈ ಒಂದು ಅಧಿಕಾರಿ ಬನದೇಶ್ವರ ಓಡಾಡ್ತಾ ಇದ್ದಾನೆ. ಬರೀ ಒಂದು ಜೀಪ್ ತಗೊಂಡು, ಕಚೇರಿ ಜೀಪ್ ತಗೊಂಡು ಓಡಾಡೋದೇ ಕೆಲಸ ಇವಂದು. ಇವೆಲ್ಲವೂ ಬಿಟ್ಟು ಮುಂದೆ ಬಂದು ಈಗೆಲ್ಲ ಏನೇನು ನಡೀತಾ ಇದೆ ಇಲ್ಲಿ ಅವ್ಯವಹಾರಗಳು ಆಹಾರದಲ್ಲಿ, ಅದೆಲ್ಲ ಪರಿಗಣನೆಗೆ ತಗೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕಂತೇಳಿ ನಾನು ಮೇಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರ್ಗಳಿಗೆ ನಾನು ಆಗ್ರಹ ಪಡಿಸ್ತೀನಿ. ನಾನು ಜನರ ಸುರಕ್ಷತೆ ಇದು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಇವರೇನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಇವರು ಉತ್ತರ ಕೊಡೋದು ಬೇಕಿಲ್ಲ. ಇವತ್ತು ನಡೆದಂಥ ಘಟನೆಗಳಿಗೆ ಜನರಿಗೆ, ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾಗಿದೆ. ಇವರು ಮಾತಾಡಿದರೆ ನಾವೆಲ್ಲ ಅಭಿವೃದ್ಧಿ ಅಧಿಕಾರರು, ನಾವೆಲ್ಲ ಸುರಕ್ಷತೆಯಿಂದ ಎಲ್ಲರೂ ನೀಡ್ತೀವಿ, ಎಲ್ಲರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಸಾರ್ವಜನಿಕರಿಗೆ ಉತ್ತರ ಕೊಡಲಿ, ನಮಗೇನು BJP ಇವರು ಉತ್ತರ ಕೊಡೋದೇನು ಬೇಕಿಲ್ಲ ನಮಗೆ. ಈ ರೀತಿಯ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕಿಲ್ಲಿ, ಇಲ್ಲದೇ ಇದ್ರೆ ಉಗ್ರ ಹೋರಾಟ ಆಗ್ತದ. ಈ ಕಳೆದ 4-5 ತಿಂಗಳ ಹಿಂದೆ ಚಪಾತಿಗಳು ತಿಂದು ಕಲ್ಲೂರಿನಲ್ಲಿ 5 ಜನ ಒಂದೇ ಕುಟುಂಬದವರು ಸಾವನ್ನ ಅಪ್ಪಿದ್ದಾರೆ. ಅದು ಮಾಸದಕ್ಕಿಂತ ಮುಂಚೆನೇ ಮಾನವಿಯಲ್ಲಿ ಇಂಥ ಒಂದು ದೊಡ್ಡ ಬೃಹತ್ ಒಂದು ಮಾಫಿಯಾ ಬಯಲಿಗೆ ಬಂದರೂ ಕೂಡ ಅಧಿಕಾರಿಗಳು 25 ತಾಸು ಕಳೆದರೂ ಕೂಡ ಯಾವುದೇ ರೀತಿಯ ಪ್ರಕರಣ ದಾಖಲಿಸದೆ, ಅವರನ್ನು ಬಂಧಿಸದೆ ಏನೋ ಒಂದು ಓಡಾಡ್ತಾ ಇದ್ದಾರೆ ರಾಜಾರೋಷವಾಗಿ. ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಈ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಇನ್ನೂ ಅವರೆಲ್ಲ ಮಾನವಿ ಪಟ್ಟಣದಲ್ಲಿ ಸಾಕಷ್ಟು ಉಗ್ರಾಣಗಳಿವೆ. ಇದೇನೋ ದನದ ಮಾಂಸದಿಂದ ಬಂದಂಥ ಒಂದು ಕೊಬ್ಬನ್ನು ಕೂಡ ಕರೆಸಿ ಎಣ್ಣೆ ಮಾಡಿ ಮಾರ್ತಾ ಇರುವುದಾಗಿ ಇಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಆ ಗೋದಾಮುಗಳು ನಿನ್ನೆ ಸೀಸ್ ಮಾಡಂದ್ರೆ ಅಧಿಕಾರಿ ಸೀಸ್ ಮಾಡೋ ಅಧಿಕಾರ ನಮಗಿಲ್ಲ, ಅದನ್ನು ಇನ್ಸ್ಪೆಕ್ಟ್ ಮಾಡೋ ಅಧಿಕಾರ ಇಲ್ಲ ಅಂತೇಳಿ ಸಿಂಧೂರಿಂದ ಬಂದಂಥ ಗುರುರಾಜ್ ಎನ್ನುವ ಒಬ್ಬ ಅಧಿಕಾರಿ ಇನ್ಸ್ಪೆಕ್ಟರ್ ನುಣಿಸಿಕೊಂಡು ರಾತ್ರಿ 7:30-8 ಗಂಟೆಗೆ ಇಲ್ಲಿಂದ ಕಾಲ್ ಕಿತ್ತು ಹೋಗಿಬಿಟ್ಟ. ಈ ರೀತಿಯ ಘಟನೆಗಳು ನಡೆಯದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಅಧಿಕಾರಿಗಳನ್ನು ಕರೆಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ನಾನು ಈ ಮೂಲಕ ಆಗ್ರಹಪಡಿಸುತ್ತೇನೆ.